ಸರ್, ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳ್ತೀರಾ? ಪ್ರತಿ ವರ್ಷವೂ ಸಹ ಈ ಕಾರ್ಯಕ್ರಮ ಒಂದ್ ರೀತಿಯಲ್ಲಿ ಸುರಕ್ಷತೆ ಬಗ್ಗೆ ಜಾಗೃತಿಯನ್ನ ಮೂಡಿಸೋದಾಗ್ತಾ ಇದೆ. So, ಈ ವರ್ಷದ್ದು ಯಾವ ರೀತಿಯಾಗಿ ಸುರಕ್ಷತೆಯನ್ನ ಮೂಡಿಸೋದಕ್ಕೆ ಮುಂದಾಗ್ತಾ ಇದೆ? ಈಗ ಈ ಸುರಕ್ಷತೆ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಕಳೆದ ನಾವು ಒಂದು 3 years ಇಂದ ನಮ್ಮ ವಿದ್ಯುತ್ ಗುತ್ತಿಗೆದಾರರ ಸಂಘನು ಇನ್ವಾಲ್ವ್ ಆಗ್ತಾ ಇದೆ. ಪ್ರತಿ ವರ್ಷನೂ ಅದು ಇಂಪ್ರೂವ್ಮೆಂಟ್ ಆಗ್ತದೆ. ಯಾಕಂದ್ರೆ ಸುರಕ್ಷತೆ ಬಗ್ಗೆ ಒಂದೇ ದಿನದಲ್ಲಿ ನಾವು ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಹಂತವಾಗಿ ಕಳೆದ ಬಾರಿಗೆ ಹೋಲಿಕೆ ಮಾಡಿದ್ರೆ ಈ ಬಾರಿ ಸ್ವಲ್ಪ ಜನರಲ್ಲಿ ಅವೇರ್ನೆಸ್ ಆಗಿದೆ. ಇದನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕು. ಈಗಾಗಲೇ ನಾವು ಮನವಿಯನ್ನು ಮಾಡಿದ್ದೀವಿ. ಪೇಪರು, ಮೀಡಿಯಾ ಮತ್ತು ನಮ್ಮ ಟೆಲಿವಿಷನಲ್ಲಿ ಅಡ್ವರ್ಟೈಸ್ಮೆಂಟನ್ನು ಕೊಡುವ ಮುಖಾಂತರ ಒಂದು ದೊಡ್ಡ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು ಅಂತ. ಖಂಡಿತವಾಗ್ಲೂ ಸರ್ಕಾರ ಅದನ್ನು ಕ್ರಮ ಕೈಗೊಂಡು ರಾಜ್ಯದ ಗ್ರಾಹಕರಿಗೆ ಮತ್ತು ಸಾಮಾನ್ಯ ಪ್ರಜೆಗೂ ವಿದ್ಯುತ್ತಿಂದ ಆಗುವಂಥ ತೊಂದರೆಗಳ ಬಗ್ಗೆ ಮಾಹಿತಿಯನ್ನು ಕಲ್ಪಿಸುವಂಥ ವ್ಯವಸ್ಥೆ ಮಾಡ್ತಾ ಇದೆ. ನಾವು ವಿದ್ಯುತ್ ಗುತ್ತಿಗೆದಾರರ ಸಂಘ ಇವ್ರ ಜೊತೆ ನಿರಂತರವಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮಾಡುವಂಥ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಸಹಕರಿಸಿ ಹಾಗೆ ಅವೇರ್ನೆಸ್ಸನ್ನು ನಮ್ಮ ಗ್ರಾಹಕರಿಗೆ ತಿಳಿಸುವ ಮುಖಾಂತರ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸ್ತಾ ಬಂದಿದ್ದೀವಿ. ಗುತ್ತಿಗೆದಾರರ ಸೇಫ್ಟಿ ವಿಚಾರವಾಗಿ ಇಲಾಖೆ ಯಾವ ರೀತಿಯಾಗಿ ಕ್ರಮ ತಗೊಳ್ಳೋದಕ್ಕೆ ಮುಂದಾಗ್ತಾ ಇದೆ? ನಾವು ಈಗಾಗಲೇ ಅದನ್ನ ಚರ್ಚೆ ಮಾಡಿದ್ದೀವಿ. ಈಗ ಬೆಸ್ಕಾಂ MD ಅವರು ಮಾತಾಡಿದ್ರು. ನಾವು ಈಗಾಗಲೇ ನಮ್ಮ ಗುತ್ತಿಗೆದಾರರಿಗೂ ಏನು ಇಲಾಖೆ ಸಿಬ್ಬಂದಿ ವರ್ಗದವರಿಗೆ ನೀಡುವಂಥ ಎಲ್ಲ ಸುರಕ್ಷತೆ ಮತ್ತು ಏನು ಬೈ ಚಾನ್ಸ್ ಏನಾದರೂ ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಅವ್ರಿಗೂ ಸರ್ಕಾರದ ಅನುದಾನಗಳನ್ನು ಕೊಡುವಂಥ ಹಲವಾರು ಯೋಜನೆಗಳನ್ನ ಈಗ ಅದು ಆಲ್ರೆಡಿ ಅಂತಿಮ ಹಂತದಲ್ಲಿದೆ. ಕೆಲವೇ ದಿನಗಳಲ್ಲಿ ಅದನ್ನು ಜಾರಿ ಮಾಡ್ತಾರೆ CBF ಅಂತ. ಈಗ ಆಲ್ರೆಡಿ ಬೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರು ಮಾತಾಡುವಾಗ ಹೇಳ್ತಾ ಇದ್ರು. ಖಂಡಿತವಾಗ್ಲೂ ನಮಗೆ ನಮ್ಮ ಗ್ರಾಹಕ ನಮ್ಮ ಕಾರ್ಮಿಕರಿಗೆ ಅನುಕೂಲವನ್ನು ಮಾಡಿಕೊಡುವ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾಗಿ ಒತ್ತಡವನ್ನು ಏರಿ ಅಂತಿಮ ಹಂತದಲ್ಲಿ ಇದೆ. ಥ್ಯಾಂಕ್ ಯು ಮೇಡಮ್.